ಬಿಗ್ ಬಾಸ್ ಖ್ಯಾತಿಯ ಭವ್ಯ ಗೌಡ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಡೇರಿಂಗ್ ಗರ್ಲ್ ಅಂತಾನೆ ಇವರು ಫೇಮಸ್ ಆಗಿದ್ರು. ಅದಕ್ಕೆ ತಕ್ಕಾಗಿ ಆಟ ಆಡ್ಬಿಟ್ಟು ಬಂದಿದ್ದಾರೆ. ಟಾಪ್ 6 ಫೈನಲಿಸ್ಟ್ ಆಗಿರೋ ಭವ್ಯ ಅವರ ಜರ್ನಿ ಹೇಗಿತ್ತು? ಅವರ ಒಂದು ಎಕ್ಸ್‌ಪೀರಿಯನ್ಸ್ ಏನಾಯ್ತು ಅಂತ ತಿಳ್ಕೊಳ್ಳೋಣ. ಹಲೋ, ಹಾಯ್, ಹೇಗಿದ್ದೀರಾ? ಹಾಯ್ ಶ್ರುತಿ ಅವರೇ, ನಾನು ಸಕ್ಕತ್ತಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಬಿಗ್ ಬಾಸ್ ಜರ್ನಿ ಮುಗೀತು. ಫಸ್ಟಿಗೆ ಬಿಗ್ ಬಾಸ್‌ನ ಯಾಕೆ ಒಪ್ಕೋಬೇಕು ಅಂತ ಅನಿಸ್ತು? ಯಾಕಂದರೆ ಗೀತಾ ಮಾಡಿ ಒಂದು ಸೀರಿಯಲ್ ಆಗಿತ್ತು. ಬಟ್ ಬಿಗ್ ಬಾಸ್ ಅನ್ನೋದೇ ಒಂದು ಬೇರೆ ಥರ ಒಂದು ರಿಯಾಲಿಟಿ ಶೋ. ಇದನ್ನು ಯಾಕೆ ಒಪ್ಕೋಬೇಕು ಅಂತ ಅನಿಸ್ತು ನಿಮಗೆ ಅಂತ? ಬಿಗ್ ಬಾಸ್ ಅನ್ನೋದೊಂದು ದೊಡ್ಡ ಪ್ಲ್ಯಾಟ್ಫಾರ್ಮು. ಲೈಕ್ ನಮ್ಗಲ್ಲಿ ಎಲ್ಲ ಥರದ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಬಿಕಾಸ್ ಯಾರು ಎಷ್ಟೋ ಕೋಟಿ ಜನ ಕಾಯ್ತಾ ಇರ್ತಾರೆ ಬಿಗ್ ಬಾಸ್ ಮನೆಗೆ ಹೋಗಬೇಕು ಅಂತ. ನನಗೆ ಆ ಅವಕಾಶ ಸಿಕ್ಕಿದಾಗ ವೈ ಶುಡ್ ಐ ಮಿಸ್ ಅನ್ನೋ ಕ್ವಶನ್ ಮಾರ್ಕ್ ಇತ್ತು. ಆ್ಯಂಡ್ ಹೌದು, ಒಪ್ಕೊಳ್ಳೋ ಮುಂಚೆ ಒಂದಷ್ಟು ನನಗೂ ಕ್ವಶನ್ ಮಾರ್ಕ್ಸ್ ಇತ್ತು, ಯಾಕೆ ಹೋಗಬೇಕು ಅನ್ನೋದು. ಬಟ್ ಈ ಏಜಿಗೆ ನನಗೆ ಒಂದು ರೈಟ್ ಏಜಿಗೆ ರೈಟ್ ಟೈಮಿಗೆ ಸಿಕ್ಕಿದೆ ಆಪರ್ಚುನಿಟಿ. ಯೂಸ್ ಮಾಡ್ಕೋಬೇಕು ಅಂತ ಜಸ್ಟ್ ಮೂವ್ ಅನ್ನೋದೆ. ಮತ್ತೊಂದು, ಇವಾಗ ಬಿಗ್ ಬಾಸ್ ಜರ್ನಿ ಆದ ನಂತರ ಏನು ಮಿಸ್ ಮಾಡ್ಕೊಳ್ತಿದ್ದೀರಾ ಬಿಗ್ ಬಾಸ್ ಮನೆಯಿಂದ ನೀವು? ಬಿಗ್ ಬಾಸ್ ಮನೇನ, ಬಿಗ್ ಬಾಸ್ ವಾಯ್ಸ್ನ, ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳ್ತಿದ್ದೀನಿ. ಬಿಗ್ ಬಾಸಲ್ಲಿ ಇದ್ದಿದ್ದಂಥ ಎಲ್ಲ ಒಂದು ಮೂಮೆಂಟ್ಸ್ನು ಮಿಸ್ ಆಗ್ತಿದೆ. ಬೆಳಿಗ್ಗೆ ವೇಕಪ್ ಸಾಂಗಿಂದ ಹಿಡಿದು ಮೈಕನ್ನು ಸರಿಯಾಗಿ ಧರಿಸಿ ಅಂತ ಹೇಳೋದಿಂದ, ಟಾಸ್ಕು ಆ್ಯಂಡ್ ಬ್ಯಾಟ್ರಿ ಚೇಂಜ್ ಮಾಡ್ಕೊಳ್ಳೋದು. ನಾವು ಅಡುಗೆ ನಾವೇ ಹೋಗಿ ಅಡುಗೆ ಮಾಡ್ಕೋಬೇಕು. ಏನೇ ವಸ್ತು ಬೇಕು, ನೀರು ಬೇಕು ಅಂದರೆ ಹೋಗಿ ನಾವೇ ತೊಗೊಬೇಕಿತ್ತು. ಎಲ್ಲ ಪ್ರತಿಯೊಂದು ಜೀವನದಲ್ಲೆಲ್ಲ ನೀವೇ ಮಾಡ್ಕೋಬೇಕು, ನಿಮ್ಗೆ ಯಾರೂ ಇರಲ್ಲ ಅನ್ನೋದನ್ನು ಬಿಗ್ ಬಾಸ್ ಕಲಿಸ್ಕೊಟ್ರು. ನೀವು ನೀರು ಬೇಕಲ್ಲ, ಏನೇ ಬೇಕು, ನಿಮ್ಗೆ ನೋವಾದಾಗೂ ನಿಮ್ಮ ಜೊತೆ ನೀವೇ ನಿಲ್ಲಬೇಕು ಅನ್ನೋದು ಬಿಗ್ ಬಾಸ್ ಹೇಳ್ಕೊಡ್ತು. ಆ ಒಂದು ಇದನ್ನೆಲ್ಲ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳ್ತಿದ್ದೀನಿ. ಮತ್ತೊಂದು, ಇವಾಗ ಟಾಪ್ 6 ಫೈನಲಿಸ್ಟ್ ಆಗಿದ್ರಿ ನೀವು. ಇದರಲ್ಲಿ ಎಲಿಮಿನೇಷನ್ ಅಂತ ಬಂದಾಗ ನೀವು ತುಂಬ ಸ್ಟ್ರಾಂಗ್ ಲೇಡಿ ನೀವು. ಅದು ಎಷ್ಟು ನಿಮಗೆ ಶಾಕ್ ಆಯಿತು? ಯಾಕಂದರೆ ಫ್ಯಾನ್ಸಿಗೆ ಆಲ್ರೆಡಿ ಶಾಕ್ ಆಗಿದೆ. ಅವ್ರು ಮೋಸ್ಟ್ಲಿ ಇನ್ನೂ ಹೊರಗಡೆನೂ ಬಂದಿರಲ್ಲ ಇದರಿಂದ. ಸೊ ಆ ಮೂಮೆಂಟಲ್ಲಿ ನಿಮಗೇನು ಓಡ್ತಾ ಇತ್ತು ಅಂತ? ನನಗೇನಂದರೆ ಲೈಕ್ ಅಕ್ಸೆಪ್ಟ್ ದ ಪ್ರಾಸೆಸ್ ಅನ್ನೋದು ತಲೆಯಲ್ಲಿ ಬಂದಿದ್ದು. ಯಾಕಂದರೆ ಅಲ್ಲಿಂದ ಸದ್ಯಕ್ಕೆ ನಾನು ಮಧ್ಯದಲ್ಲಿ ಹೋಗದೆ ಫಿನಾಲೆ ತನಕ ಬಂದಿದ್ದೀನಿ ಅಂದರೆ ಅದೆಲ್ಲ ಜನರು ಪ್ರೀತಿ, ಅವ್ರು ಕೊಟ್ಟಂಥ ಪ್ರೀತಿಯಿಂದ ನಾನು ಅಲ್ಲಿವರೆಗೂ ನಾನು ಬರೋಕ್ಕೆ ಸಾಧ್ಯ ಆಗಿದ್ದು, ಬಂದಿದ್ದು. ಆ್ಯಂಡ್ ನನಗೆ ಸ್ವಲ್ಪ ಟಾಪ್ 2ಗೆ ಹೋಗ್ಲಿಲ್ವಲ್ಲ ಅನ್ನೋ ಸ್ಲೈಟ್ ಬೇಜಾರಿತ್ತು ಅಷ್ಟೇ. ಅದು ಬಿಟ್ಟರೆ ಪ್ರೌಡಿಂದ ತಲೆ ಎತ್ಕೊಂಡು ಪ್ರೌಡಾಗೆ ಹೊರಗೆ ಬಂದಿದ್ದು. ಯಾವುದೇ ರೀತಿ ಬೇಜಾರು ಇಟ್ಕೊಂಡು, ಗಿಲ್ಟ್ ಇಟ್ಕೊಂಡು, ಅಂದರೆ ಬಿಗ್ ಬಾಸ್ ಮಾತಾಡಲಿಲ್ಲ ಅನ್ನೋ ಬೇಜಾರಿತ್ತು ನನ್ನ ಜೊತೆ ಹೊರಗೆ ಬರುವಾಗ. ಅದನ್ನ ಬಿಟ್ಟರೆ ಖುಷಿಯಿಂದ ಬಂದೆ. ಟಾಪ್ 6ಗೆ ಬರೋದು ಒಂಥರ ಖುಷಿಯಾದ ವಿಚಾರ. ಅಷ್ಟು ಜನದ ಮಧ್ಯೆ ಟಫ್ ಫೈಟ್ ಕೊಟ್ಟು ಅಲ್ಲಿ ತನಕ ಬರೋದು ಸಿಕ್ಕಾಪಟ್ಟೆ ಕಷ್ಟ ಇತ್ತು. ಆ ಕಷ್ಟದಲ್ಲೂ ಆ ಲೆವೆಲ್ಗೆ ಬಂದಿದೆ ಅಂದರೆ ಸಿಕ್ಕಾಪಟ್ಟೆ ಖುಷಿ ಇತ್ತು. ಮತ್ತೊಂದು, ಟಾಪ್ 6ಅಲ್ಲಿ ನೀವು ಎಲಿಮಿನೇಷನ್ ಆಯ್ತಲ್ಲ, ನಿಮ್ಮ ಪ್ರಕಾರ ನೀವು ಯಾವ ಸ್ಥಾನದಲ್ಲಿ ಇರಬೇಕಿತ್ತು ಅಂತ ಅನಿಸುತ್ತೆ ನಿಮಗೆ? ಅಂದರೆ ನಿಮಗೆ ಈಗ ಜನರಿಗೆ ನಿಮ್ಮ ಆಟ ಗೊತ್ತಿದೆ, ಆದರೆ ನಿಮ್ಮ ಸೆಲ್ಫಿಗೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಇಲ್ಲ ನನ್ನ ಈ ಸ್ಥಾನ ಅಲ್ಲ ಇದು, ನಾನು ಇಲ್ಲಿ ಔಟ್ ಆಗಬಾರ್ದಿತ್ತು ಅಂತ ಅನ್ಸೋದಾದರೆ ಯಾವ ಪ್ಲೇಸಲ್ಲಿ ಯಾರ ಸ್ಥಾನದಲ್ಲಿ ಇರಬೇಕಿತ್ತು ಅಂತ? ನಾನು ಇವ್ರ ಸ್ಥಾನದಲ್ಲಿರಬೇಕಿತ್ತು, ಅವ್ರ ಸ್ಥಾನದಲ್ಲಿರಬೇಕು ಅಂತ ಆ ಒಂದು ಪರ್ಸ್ಪೆಕ್ಟಿವಲ್ಲಿ ಯಾವತ್ತೂ ಯೋಚನೆ ಮಾಡಿ ಬಿಗ್ ಬಾಸ್ ಆಟನ ನಾನು ಆಡಿಲ್ಲ. ಯಾಕಂದರೆ ಬಿಕಾಸ್ ಅಲ್ಲಿ ನಾವು ಅಂದ್ಕೊಳ್ತಿದ್ದಿದ್ದೆ ಒಂದು, ಅಲ್ಲಿ ಆಗ್ತಿದ್ದಿದ್ದೆ ಇನ್ನೊಂದು. ಸೊ ಹಂಗಾಗಿ ಈ ಸ್ಥಾನದಲ್ಲಿ ನಾನು ಇರಬೇಕು ಇತ್ತು, ಇವ್ರ ಜಾಗದಲ್ಲಿ ನಾನು ಇರಬೇಕಿತ್ತು ಅಂತ ಅದ್ಯಾವತ್ತೂ ಅಂದ್ಕೊಂಡಿಲ್ಲ. ಅದೇನಾದರೂ ಜನರ ಡಿಸಿಷನ್ಸಿಂದ ಆಗ್ತಿರೋದು ಅನ್ನೋ ಸ್ಟ್ರಾಂಗ್ ನಂಬಿಕೆಯಿಂದನೇ ಅಷ್ಟು ದೂರ ಬಂದಿದ್ದು ನಾನು. ಸೊ ಅದಕ್ಕೆ ನಾನು ರೆಸ್ಪೆಕ್ಟ್ ಮಾಡಿ, ಓಕೆ ಡನ್, ಇಷ್ಟು ದೂರ ಕರ್ಕೊಂಬಂದು ನನಗೆ ಖುಷಿ, ಇಲ್ಲಿಂದ ಮುಂದೆನೂ ನನ್ನ ಕರ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ಇದೆ.